ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಯುವ ಪಡುಕೋಣೆ. ಇವತ್ತು ಆ್ಯಕ್ಚುಲಿ ವಿಡಿಯೋ ಲೈಟ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಸೊ ಆಲ್ರೆಡಿ ಬಾಕ್ಸ್ ಓಪನ್ ಮಾಡಿದ್ದೀನಿ. ಸೊ ಒಂದ್ಸತಿ ನಿಮ್ಗೆ ತೋರಿಸ್ತೀನಿ ಇದು ಪ್ಯಾಕ್ ಹೇಗಿರುತ್ತೆ ಅಂತ. ಸೊ ಅಮೆಝಾನಲ್ಲಿ ಇದನ್ನು ಬುಕ್ ಮಾಡಿದ್ದು. ಸೊ ಫುಲ್ ಪ್ಯಾಕು ಈ ಥರ ಬಂದಿದೆ. ಸೊ ಇದು ಆಲ್ರೆಡಿ ಇಲ್ಲಿ ಓಪನ್ ಮಾಡಿದ್ದೀನಿ. ಸೊ ಹಂಗೆ ತೆಗಿತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಓಕೆ, ಒಂದೊಂದಾಗೆ ತೆಗೆದು ಇಲ್ಲಿ ಇಟ್ಟಿರ್ತೀನಿ. ಆಮೇಲೆ ಎಲ್ಲ ನಿಮ್ಗೆ ತೋರಿಸ್ತೀನಿ. ಇದು ಎರಡು, ಇದು ಕೂಡ ಒಂದು ಆಲ್ರೆಡಿ ಬ್ಯಾಗು. ಸೊ ಅದು ಕೂಡ ಆಲ್ರೆಡಿ ನಾವು ಓಪನ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಮತ್ತೆ ಏನಿಲ್ಲ. ಸೊ ಇಷ್ಟು ದೊಡ್ಡ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಇದೊಂದಿದೆ. ಸೊ ಇದು ಟ್ರೈಪಾಡ್ ಸ್ಟ್ಯಾಂಡ್ ಇದಕ್ಕೆ. ಸೊ ಲೈಟನ್ನು ನಾವು ಫಿಕ್ಸ್ ಮಾಡ್ಕೊಳಕ್ಕಾಗತ್ತೆ ಇದನ್ನು. ಸೊ ಇದು ಕೂಡ ನಾನು ಓಪನ್ ಮಾಡಿಟ್ಟಿದ್ದೀನಿ. ಸೊ ಹೇಗಿದೆ ಅಂತ ನೋಡೋಣ. ವಾಹ್, ನೈಸ್, ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಬರುತ್ತೆ ಸ್ಟ್ಯಾಂಡು. ಸೊ ಇದು ಹತ್ತತ್ರ 5.5 ಫೀಟ್ವರೆಗೂ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡಬಹುದು. ಓಕೆ, ಇದು ಹೇಗೆ ಸೆಟಪ್ ಮಾಡೋದಂತ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ನೋಡೋಣ. ನೆಕ್ಸ್ಟು ಲೈಟು ನೋಡಿ. ಸೊ ಈ ಥರ ಲೈಟ್ ಇದೆ. ಓಕೆ, ಸೊ ಇದನ್ನು ಕೂಡ ಅನ್ಬಾಕ್ಸ್ ಮಾಡೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಹೀಗೆ ಬರುತ್ತೆ. ಸೊ ಇದು ಯೂಸರ್ ಮ್ಯಾನುವಲ್ ಇದೆಯಲ್ಲ, ಸೊ ಒಂದು ತೋರಿಸ್ತೀನಿ ನಮಗೆ. ಸೊ ಮ್ಯಾನುವಲ್ ಇದೆ, ಹೇಗೆ ಯೂಸ್ ಮಾಡಬೇಕು ಅಂತ. ನೆಕ್ಸ್ಟು ಬಾಕ್ಸ್ ಬಂದು ನೋಡಿ ಈ ಥರ ಇರುತ್ತೆ. ಸೊ ಇದು LED ಲೈಟು. ಇದು ರಿಮೋಟ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ರಿಮೋಟಲ್ಲಿ ನಾವು ಲೈಟನ್ನ ಜಾಸ್ತಿ ಕಡಿಮೆ ಅಥವಾ ಚೇಂಜ್ ಕೂಡ ಇದರಲ್ಲಿ ಮಾಡ್ಬೋದು. ಆಮೇಲೆ ಇದು ಹೋಲ್ಡ್ರು, ಆ ಸ್ಟ್ಯಾಂಡಿಗೆ ಇದನ್ನು ನಾವು ಫಿಕ್ಸ್ ಮಾಡಿಬಿಡ್ತೀವಿ. ಇದನ್ನು ಫಿಕ್ಸ್ ಮಾಡಿ ಇದನ್ನು ಜಾಯಿಂಟ್ ಮಾಡ್ತೀವಿ. ಆಮೇಲೆ ಇದು ಮಾಮೂಲಿ ಇದಕ್ಕೆ ಕನೆಕ್ಷನ್ ಆಗಿರುತ್ತೆ. ಕರೆಂಟಿಂದ ನಾವು ಪ್ಲಗ್ ಮಾಡಬೇಕಾಗುತ್ತೆ. ಸೊ ಇದು ನೋಡೋಣ ಹೇಗಿದೆ ಅಂತ. ಒಳ್ಳೆ ನೈಸ್ ಆಗಿದೆ, ತುಂಬ ಉದ್ದ ಕೇಬಲ್ ಕೊಟ್ಟಿದ್ದಾರೆ. ಸೊ ನೋಡಿ ಇಷ್ಟು ಉದ್ದ ಇದೆ. ಓಕೆ, ಇದು ಆನ್ ಮಾಡಿ ಕೂಡ ತೋರಿಸ್ತೀನಿ. ಫಸ್ಟ್ ಏನೇನಿದೆ ಅನ್ನೋದು ಒಂದ್ಸಲ ನೋಡ್ಕೊಂಬೋಣ. ಸೊ ಇದೊಂದು ಪಾರ್ಟ್ ಆಯಿತು, ಮೇನ್ ಥಿಂಗ್ ಅದು. ನೆಕ್ಸ್ಟ್ ಬಂದು ರಿಮೋಟ್. ಸೇಮ್ TV ರಿಮೋಟ್ ಇದ್ದಂಗಿದೆ, ಚಿಕ್ಕದಾಗಿ ಸ್ಮಾರ್ಟ್ ಆಗಿದೆ, ಚೆನ್ನಾಗಿದೆ. ಓಕೆ, ಅದಕ್ಕೆ ಆಲ್ರೆಡಿ ಶೆಲ್ ಕೂಡ ಇದೆ. ನಾನು ಅದನ್ನು ಹಾಕಿದ್ದೀನಿ, ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಶೆಲ್ ಕೂಡ ಅವರೇ ಕೊಟ್ಟಿರ್ತಾರೆ. ಓಕೆ, ಆಮೇಲೆ ಇದನ್ನು ಕಾರ್ಡ್ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಲೈವ್ ಲ್ಯಾಂಪ್, ಬ್ಯೂಟಿ ಲ್ಯಾಂಪ್, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ 1 2 3 4 5 ಇದೆ. ಸೊ 5 ಟೈಪ್ಸ್ ಇದೆ. ಓಕೆ, ರಿಮೋಟ್ ಆಯಿತು. ನೆಕ್ಸ್ಟ್ ಇದು ಬಂದ್ಬಿಟ್ಟು ನೋಡಿ ಹೋಲ್ಡ್ರು. ಇದನ್ನು ನಾವು ಇದಕ್ಕೆ ಫಿಕ್ಸ್ ಮಾಡ್ಬೋದು. ಇದು ಆರಾಮಾಗಿ ಹಿಂಗಿರುತ್ತಲ್ಲ. ಸೊ ಇದನ್ನು ನಾವು ಇದಕ್ಕೆ ಫಿಕ್ಸ್ ಮಾಡ್ಬೋದು. ಇಲ್ಲಿ ಜಾಯಿಂಟ್ ಆಪ್ಷನ್ ಇದೆ ನೋಡಿ. ಈ ಥರ ಮಾಡಿದ್ರೆ ಆರಾಮಾಗಿ ಫಿಕ್ಸ್ ಆಗುತ್ತೆ. ಆಮೇಲೆ ಇದಕ್ಕೆ ಇಲ್ಲಿ ಕೂಡ ನೋಡಿ, ಇಲ್ಲೊಂದು ಸ್ಕ್ರೂ ಹಾಕಿ ಫಿಕ್ಸ್ ಮಾಡೋದಿದೆ. ಇಲ್ಲಿ ಕೂಡ ಆಪ್ಷನ್ ಇದೆ, 2 ಕಡೆ ಕೊಟ್ಟಿದ್ದಾರೆ ಆಪ್ಷನ್ನು. ಓಕೆ, ನೆಕ್ಸ್ಟು ಇದಿವಾಗ ಹೇಗೆ ಫುಲ್ಲು ಸ್ಟ್ಯಾಂಡ್ ಈಗ ಫಿಕ್ಸ್ ಮಾಡಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ವಾಚ್. ನೋಡಿ, ಇವಾಗ ನಾನು ಫುಲ್ ಸೆಟ್ ಮಾಡಿದ್ದೀನಿ ಇದನ್ನು. ಸೊ ಈ ಥರ ಮಾಡಿ ಅಲ್ಲಿ ಪ್ಲಗ್ಗಿಗೆ ಹಾಕಿದ್ದೀನಿ. ಸೊ ಫುಲ್ಲು ನಿಮಗೆ ಈಗ ಅಡ್ಡ ಮಾಡಿ ತೋರಿಸಿದ್ರೆ ನೋಡಿ ಈ ಥರ ಸೆಟಪ್ ಆಗುತ್ತೆ. ಸೊ ಈಸಿಯಾಗಿ ಮೌಂಟ್ ಮಾಡ್ಬೋದು ನಾವು, ಏನು ತೊಂದರೆ ಇಲ್ಲ ಇದು. ಇವಾಗ ಲೈಟ್ ಆನ್ ಮಾಡ್ತೀನಿ, ಹೇಗೆ ಬರುತ್ತೆ ನೋಡೋಣ. ಸೊ ರಿಮೋಟ್ ಆಪ್ಷನ್ಸ್ ಇದೆ, ರಿಮೋಟಲ್ಲೇ ಆನ್ ಮಾಡ್ಬೋದು ನೋಡಿ. ಈ ಥರ ಬರ್ತಾರೆ. ಇವಾಗ ಲೈಟ್ ಆನ್ ಆಗಿದೆ. ಇಲ್ಲಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನ ಹೈ ಕೂಡ ಮಾಡ್ಕೊಬೋದು, ಲೋ ಕೂಡ ಮಾಡ್ಕೊಬೋದು. ವೈಟ್, ಫುಲ್ ವೈಟ್ ಲೈಟ್,
ಫುಲ್ ಡಿಮ್ ಆಗ್ಬಿಡುತ್ತೆ ಇವಾಗ. ಮತ್ತೆ ನಾವು ಇದನ್ನ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಚೇಂಜ್ ಆಗ್ತಾ ಇದೆ ರಿಮೋಟ್ ಕಂಟ್ರೋಲ್. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇದರಲ್ಲಿ ಕೂಡ ಆಪ್ಷನ್ ಇದೆ, ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ಆಫ್ ಆನ್ ಮಾಡಿ ಮತ್ತೆ ಲೈಟ್ ಚೇಂಜ್ ಆಗುತ್ತೆ, ಮತ್ತೆ ವೈಟ್ ಲೈಟ್ ಬರುತ್ತೆ, ಮತ್ತೆ ಡಿಮ್ ಲೈಟು ಆಫು. ಸೊ ಇಲ್ಲಿ ಫುಲ್ ಆಫ್ ಅಂತಂದರೆ ರಿಮೋಟಲ್ಲಿ ಆಫ್ ಮಾಡಿಬಿಡ್ಬೋದು. ಸೊ ಎಲ್ಲ ಕೂಡ ಇದರಲ್ಲೇ ಮಾಡ್ಬೋದು. ಓಕೆ, ನಾನು ಇದನ್ನ ರೆಫರ್ ಮಾಡ್ಬೋದು, ಇದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಮೇ ಬಿ 2192 ಪ್ರೈಸ್ ಏನೋ ಇದೆ ಇದು ಆ್ಯಕ್ಚುಲ್ ಆಗಿ. ಇದ್ರದ್ದು ಎಕ್ಸಾಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು. ನೇಮ್ ಬಂದ್ಬಿಟ್ಟು ವಿಡಿಯೋ ಲೈಟ್ ಅಂತಲೇ ಇದೆ. ಆ್ಯಕ್ಚುಲಿ ಕ್ಯಾಮ್ರಾ ವಿಡಿಯೋ ಲೈಟ್ ಇದು, ಕ್ಯಾಮ್ರಾ ಲೈಟು. ಸೊ ಚೆನ್ನಾಗಿದೆ, ಇದನ್ನು ರೆಫರ್ ಮಾಡ್ಬೋದು ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಬೇಕಾದವರು ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ಲಿಂಕನ್ನು ಹಾಕಿರ್ತೀನಿ, ಅದನ್ನು ನೋಡಿಬಿಟ್ಟು ಆರ್ಡರ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯುವ ಪಡುಕೋಣೆ ಯೂಟ್ಯೂಬ್ ಚಾನಲ್, ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.